ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ ಎಲ್ಲರೂ? ಇವತ್ತು ಬಾಂಗ್ಡಾ ಮೀನು ಫ್ರೈ ಮಾಡೋದು ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿದೆ, ಬೇಗನೆ ಮಾಡ್ಕೋಬೋದು. ತುಂಬ ಕೆಲಸನೂ ಇಲ್ಲ ಫ್ರೆಂಡ್ಸ್ ಇದಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕೋಕಮ್ ತೊಗೊಂಡಿದ್ದೀನಿ. ಕೋಕಮ್ಗೆ ಸ್ವಲ್ಪ ಉಪ್ಪು ಹಾಕಿ ಮೀನನ್ನು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿದ್ದೀನಿ ಮಧ್ಯ ಮಧ್ಯ. ಕೋಕಮಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ಮೀನನ್ನು 1-2 ನಿಮಿಷ. ಯಾಕಂದರೆ ಈ ಥರ ಡಿಪ್ ಮಾಡೋದ್ರಿಂದ ಉಪ್ಪು ಹುಳಿ ಚೆನ್ನಾಗಿ ಹತ್ಕೊಳ್ಳುತ್ತೆ. ಫ್ರೈ ಆದಮೇಲೆ ತುಂಬ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹತ್ಕೋತಾ ಇದ್ದೀನಿ. 2 ಸೈಡನ್ನು ಡಿಪ್ ಮಾಡಿಕೊಂಡು ಒಂದು ಸೈಡಿಗೆ ತೆಗೆದು ಇಟ್ಕೊಂಬಿಡಿ. ಅದೇ ಕೋಕಮ್ಮಲ್ಲೇ ಸ್ವಲ್ಪ ಅರಿಶಿಣ ಪುಡಿ, ಖಾರ ಪುಡಿ ಹಾಕ್ಕೊಳ್ಳಿ. ಎಷ್ಟು ಬೇಕೋ ನೋಡಿಕೊಂಡು. ಉಪ್ಪು ಮುಂಚೆನೇ ಹಾಕಿರ್ತೀವಿ, ಸೊ ಕಡಿಮೆ ಅನಿಸಿದರೆ ಸ್ವಲ್ಪ ಹಾಕ್ಕೋಬೋದು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀನಿಗೆ ಹಚ್ಕೊಳ್ಳಿ. 2 ಸೈಡೂ ಕಟ್ ಮಾಡಿರ್ತೀವಲ್ಲ, ಅಲ್ಲೂ ಸ್ವಲ್ಪ ಮಸಾಲೆನ ಚೆನ್ನಾಗಿ ಹಚ್ಕೊಂಡ್ರೆ ಫ್ರೈ ಮಾಡಿದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಚ್ಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಿ, ಟೈಮ್ ಇದ್ದರೆ. ಟೈಮ್ ಇಲ್ಲದೇ ಇದ್ದರೆ ತೊಂದರೆ ಇಲ್ಲ. ಈ ಥರ ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟು ಫ್ರೈ ಮಾಡ್ಕೋಬೋದು. ಬೇಳೆ ಸಾರಿಗೆ ಅಥವಾ ಕಡಿ ಮಾಡಿದಾಗ ಈ ಥರ ಫ್ರೈ ಇದ್ದರೆ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ. ನೋಡಿ, ನಾನು ಹಚ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಅರ್ಧ ಗಂಟೆ ಆಗಿದೆ. ಇವಾಗ ಫ್ರೈ ಮಾಡೋಣ ಬನ್ನಿ. ನೋಡಿ, ಬಾಂಬೆ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ಖಾರ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ರವಾಕ್ಕಿನೂ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕೋದ್ರಿಂದ ಮೇಲ್ಗಡೆ ಮಸಾಲೆನೂ ತುಂಬ ಟೇಸ್ಟ್ ಬರುತ್ತೆ, ಸಪ್ಪೆ ಅನಿಸಲ್ಲ. ನೋಡಿ, 2 ಸೈಡು ಡಿಪ್ ಮಾಡಿಕೊಂಡು ಒಂದು 2 ನಿಮಿಷ ಸೈಡಿಗಿಡಿ. ನೋಡಿ, 2 ಕಡೆ ಹಚ್ಕೊಂಡಿದ್ದೀನಿ ನಾನು. ಒಂದು 2 ನಿಮಿಷ ಇಟ್ಬಿಟ್ಟು ಆಮೇಲೆ ತವಾ ಬಿಸಿ ಮಾಡಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿ ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಮೀನು ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಹಾಕ್ಕೊಳ್ಳಿ ಮೇಲ್ಗಡೆ. 2 ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಮೀನು ಫ್ರೈ ಮಾಡಬೇಕಾದ್ರೆ ರವೆ ಹಚ್ಚಿ ಒಂದು 2 ನಿಮಿಷ 3 ನಿಮಿಷ ಇಡೋದ್ರಿಂದ ಈ ಥರ ಮಸಾಲೆ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್. ಇಲ್ಲ ಹಾಗೇ ರವೆ ಹಚ್ಚಿ ಫ್ರೈ ಮಾಡಿಬಿಟ್ರೆ ರವೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ ನಾವು 2 ಸೈಡು ಫ್ರೈ ಮಾಡೋ ಅಷ್ಟರಲ್ಲಿ. ಇವಾಗ ನೋಡಿ, ರವೆ ಸ್ವಲ್ಪನೂ ಉದುರು ಹೋಗಿಲ್ಲ, ಹೀಗೇ ಇರುತ್ತೆ ಮಸಾಲೆ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು 2 ಸೈಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ ಮೀನು ಫ್ರೈ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ತುಂಬ ಈಸಿ ಇದೆ. ಯಾರಾದರೂ ಮಾಡ್ಬೋದು ಮನೆಯಲ್ಲಿ. ಸೊ ಒಂದು ಸತಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಾನು ಮಾಡಿದ್ದೆ ಇವತ್ತು, ತುಂಬ ಚೆನ್ನಾಗಾಯಿತು. ಮನೆಯಲ್ಲೆಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.